ಈಗ 19ನೇ ತಾರೀಕು ನಡೆಯುವಂಥದ್ದು ಕುಟುಂಬ ಸೇರ್ಕೊಂಡು ನಡೆಯುವಂಥದ್ದು. ಅದಕ್ಕೆ ವಿಶೇಷವಾಗಿ ನಾವು ಆಹ್ವಾನ ಮಾಡೋದಿಲ್ಲ. 20ನೇ ತಾರೀಕು ಇರುವಂಥದ್ದು ಕೃಷಿ ಮಂಡಲ ವಿಚಾರಗೋಷ್ಠಿ ಅಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪ್ರಸ್ತಾಪ ಮಾಡಿದ್ರು. ಅದು ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4-4:15ವರೆಗೆ ಅದು ನಡೀತದೆ. ಸಂಜೆ ಪ್ರಶಸ್ತಿ ಪ್ರದಾನ ಸಮಾರಂಭ, ಆಮೇಲೆ ರಾತ್ರಿ ಸಿದ್ಧಾರ್ಥ್ ಬೆಳ್ಮನ್ ಮತ್ತು ತಂಡದವರಿಂದ ಗಾಯನ ಕಾರ್ಯಕ್ರಮ. ಅವತ್ತು ನಮ್ಮ ನಿರೀಕ್ಷೆ ಇರುವಂಥದ್ದು ಸುಮಾರು ಒಂದು 2,000 ಜನ ಬರಬೇಕನ್ನುವಂಥದ್ದು ನಿರೀಕ್ಷೆ ಇರುವಂಥದ್ದು. ಅಂದರೆ ವಿಶೇಷವಾಗಿ ಕೃಷಿ ಆಸಕ್ತರು ಮಾತ್ರ ಬರಬೇಕನ್ನುವಂಥ ನಿರೀಕ್ಷೆ. ಅವತ್ತು ಸಾರ್ವಜನಿಕರಿಗೆ ದೊಡ್ಡ ಮಟ್ಟದಲ್ಲಿ ನಾವು ಬನ್ನಿ ಅಂತ ನಾವು ಕರೆಯುವುದಿಲ್ಲ. ಅವತ್ತು ವಿಶೇಷವಾಗಿ ಕಾಲೇಜ್ ವಿದ್ಯಾರ್ಥಿಗಳು, ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಕೃಷಿಯಲ್ಲಿ ಆಸಕ್ತಿ ಇರುವಂತಹ ಸಾರ್ವಜನಿಕರು ಅವರನ್ನು ಅದರ ನಂತರ ಬಹಳ ಮುಖ್ಯವಾಗಿರುವಂಥದ್ದು ಫೆಬ್ರವರಿ 21ನೇ ತಾರೀಕಿನ ಕಾರ್ಯಕ್ರಮ. ಅದು ಅನ್ನದಾನ ಅನ್ನುವಂಥದ್ದು ರಾತ್ರಿವರೆಗೂ ಕೂಡ ನಡೀತಾ ಇರ್ತದೆ. ಅವತ್ತೊಂದು ಒಟ್ಟೊಂದು 25,000 ಜನ ಬರ್ಬೋದು ಅನ್ನೋ ನಿರೀಕ್ಷೆ ನಮ್ಗೆ. ಮತ್ತೆ ಗೊತ್ತಿಲ್ಲ ಅದು ಟ್ರೆಂಡ್ ಹೇಗೆ ನಿಲ್ತದೆ ಅಂತ ಹೇಳಿ. 5 to 7 ರೈತಪೀಠ. ಹೌದು, ರೈತಪೀಠ ಪ್ರಶಸ್ತಿ ಕಾರ್ಯಕ್ರಮ ಇರುವಂತದ್ದು 20ನೇ ತಾರೀಕು ಸಂಜೆ 5 ಗಂಟೆಯಿಂದ 7 ಗಂಟೆಯವರೆಗೆ. ಅವತ್ತು ಪೂಜ್ಯ ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಯವರು ಭಾಗವಹಿಸ್ತಾರೆ. ಶ್ರೀ ಶ್ರೀ ನಿಜಲಿಂಗೇಶ್ವರ ಸ್ವಾಮೀಜಿಯವರು ದುಡದುಂಡೀಶ್ವರ ಸಿದ್ಧ ಸಂಸ್ಥಾನ ಮಠ ಬೆಳಗಾವಿ. ಅದೇ ರೀತಿ ಅವತ್ತಿನ ಅಧ್ಯಕ್ಷತೆಯನ್ನು ಡಾಕ್ಟರ್ ಎಂ ಮೋಹನ್ ಅವರು ವಹಿಸ್ತಾರೆ. ಉದಯ ಕುಮಾರ್ ಶೆಟ್ಟಿ ಮುನಿಯಾಲ್ರವರ ಗೌರವ ಉಪಸ್ಥಿತಿ ಇರ್ತದೆ. ಈ ರೀತಿ ಅವತ್ತಿನ ಕಾರ್ಯಕ್ರಮ ನಡೀತದೆ ಸರ್. ಪ್ರಶಸ್ತಿ ಪ್ರದಾನ ಆಗುವಂಥದ್ದು ಶ್ರೀ BK ದೇವರಾಯ ಮಿತ್ತಬಾಗಿರುವಂಥದ್ದು. ಸುಮಾರು 240ಕ್ಕಿಂತಲೂ ಹೆಚ್ಚು ವಿಧದ ಭತ್ತದ ತಳಿಗಳನ್ನು ಅಭಿವೃದ್ಧಿ ಕಾಪಾಡಿಕೊಂಡು ಹೋಗ್ತಾ ಇದ್ರು ಅವರು. ಮೊನ್ನೆ ನಮ್ಮ ಡಾಕ್ಟರ್ ರಾಮಕೃಷ್ಣ ಆಚಾರ್ಯ ಅವರ ಮನೆಗೆ ವಿಸಿಟ್ ಮಾಡಿದ್ರು. ತುಂಬಾ ವಿಶೇಷವಾದಂತಹ ಸಾಧನೆ ಅವರು. ಒಂದು ಕೃಷಿ ಯೋಗಿ ಅಂತ ಕರಿಬಹುದು, ಮಹಾ ತಪಸ್ವಿ ಅಂತಲೇ ಕರಿಬಹುದು. ಆ ರೀತಿ ಕೃಷಿ ಮತ್ತು ಅವರಿಗೆ ಒಂದು ತಾದಾತ್ಮ್ಯ ಬೆಳೆದಿದೆ. ಕೃಷಿಯೇ ಬದುಕನ್ನಾಗಿ ಮಾಡ್ಕೊಂಡಿದ್ದಾರೆ. ಈ ವರ್ಷ ಇದೊಂದು ಪೈಲಟ್ ಪ್ರೋಗ್ರಾಮ್ ತರ. ಈ ವರ್ಷ ಕೆಲವು ಎಲ್ಲ ಅದಕ್ಕೊಂದು ಚೌಕಟ್ಟನ್ನು ನಿರ್ಮಾಣ ಮಾಡುವಂತ ಪ್ರಕ್ರಿಯೆಯಲ್ಲಿ ನಾವೆಲ್ಲ ಇದ್ದೇವೆ. ಇದು ಪ್ರತಿ ವರ್ಷ ನಡೆಯುವಂತ ಒಂದು ಯೋಜನೆ, ಕೃಷಿ ಮಂಡಲ ಮತ್ತು ಈ ರೈತಪೀಠ ಪ್ರಶಸ್ತಿ. ಇವತ್ತು ಸುಮಾರು ಒಂದು 25,000ಕ್ಕಿಂತಲೂ ಹೆಚ್ಚು ಜನರು ಬರಬೇಕು ಅನ್ನುವಂತ ನಮ್ಮ ನಿರೀಕ್ಷೆ ಇರುವಂಥದ್ದು. ಹಾಗೆ ಬೇರೆ ಬೇರೆ ಗ್ರಾಮಗಳಲ್ಲಿ ನಾವು ಮನೆ ಮನೆಗೆ ಆಮಂತ್ರಣಗಳನ್ನು ತಲುಪಿಸುವಂಥದ್ದು, ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ ಜನರನ್ನು ಕರೆಯುವಂಥದ್ದು ಮಾಡ್ತಾ ಇದ್ದೇವೆ. ನಮ್ಮ ರಾಮಕೃಷ್ಣಾಚಾರ್ಯರ ಮೊದಲಿಂದ ಒಂದು ಕಲ್ಪನೆ ಅಂತ ಹೇಳಿದ್ರೆ ಇದರಲ್ಲಿ ಆಡಂಬರದ ಪ್ರಶ್ನೆ ಇಲ್ಲ. ಒಂದು ನಾಗಮಂಡಲದ ಒಂದು ನಿಜವಾದ ಒಂದು ಕಲ್ಪನೆ ಅನ್ನುವಂಥದ್ದು ಜನರಿಗೆ ಒಂದು ವಿಶೇಷ ಸಂದೇಶದ ರೂಪದಲ್ಲಿ ಅದು ತಲುಪಬೇಕು ಅನ್ನುವಂಥದ್ದು ಅದರ ಕಲ್ಪನೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹೇಳಿದಾಗ ಎಲ್ಲೂ ಕೂಡ ಸದ್ದುಗದ್ದಲಗಳಿಗೆ ಅವಕಾಶ ಇಲ್ಲದೆ ಅಥವಾ ತುಂಬಾ ಸುಡುಮದ್ದುಗಳು ಮತ್ತೊಂದು ಮಗದೊಂದು ಯಾವುದು ಬಳಸದೆ ಒಂದು ಸಹಜ ರೀತಿಯಲ್ಲಿ ನಾಗಮಂಡಲವನ್ನು ಮಾಡಬೇಕು. ನಮ್ಮ ದೇಶೀಯವಾದಂತಹ ಮಂಗಳವಾದ್ಯ, ಅದೇ ರೀತಿ ದೊಂದಿ ಬೆಳಕು, ಅಲಂಕಾರಗಳು ಕೂಡ ಅಷ್ಟೇ. ಎಲ್ಲೂ ಕೂಡ ಒಂದು ಆಡಂಬರಕ್ಕೆ ನಾವು, ವೈಭವೀಕರಣಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ. ಸಹಜತೆಗೆ ಹೆಚ್ಚು ಮಹತ್ವ ಕೊಟ್ಟು ಅವತ್ತು ಜನ ಬಂದು ಈ ವ್ಯವಸ್ಥೆಗಳನ್ನು ಜನ ನೋಡಬೇಕು. ಮತ್ತು ಇದನ್ನು ಅವರವರ ಊರಲ್ಲಿ ಈ ತರದ ಒಂದು ಮಾಡೆಲ್ ಸರ್ ಅವಾಗ ಹೇಳಲಿಕ್ಕೆ ಮರೆತರು ಅಂತ ಕಾಣ್ತದೆ. ಅವ್ರದ್ದು ಯಾವತ್ತು ಕೂಡ ಒಂದು ಮಾತುಂಟು ಹೇಳುವಂಥದ್ದು, ಒಬ್ಬ ಕೃಷಿಕ ಕೂಡ ನಾಳೆ ಒಂದು ಬೆನ್ಸ್ ಕಾರಲ್ಲಿ ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅನ್ನುವಂಥದ್ದು ರಾಮಕೃಷ್ಣಾಚಾರ್ಯ ಕಲ್ಪನೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈ ರೀತಿ ಮಲ್ಟಿ ಕ್ರಾಪ್ಸ್, ಬೇರೆ ಬೇರೆ ರೀತಿಯ ಕ್ರಾಪ್ಗಳು ಕೃಷಿಯಲ್ಲೂ, ಅದರ ಜೊತೆಗೆ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಬೇರೆ ಬೇರೆ ಹಸು ಸಾಕಾಣಿಕೆ, ಇದು ಒಂದು ರೀತಿಯ ಬಹುತ್ವ ಇರಬೇಕನ್ನೋ ಒಂದು ಕಲ್ಪನೆ. ಅದನ್ನು ಈ ನಾಗಮಂಡಲದ ಮುಖಾಂತರ ಸಮಾಜಕ್ಕೆ ತಲುಪಿಸಬೇಕು ಅನ್ನೋದು ಯೋಜನೆ ಇರುವಂಥದ್ದು. ಇಲ್ಲ, 12 ಗಂಟೆಗೆ ಮುಗೀತದೆ. ಸಂಜೆ ಒಂದು 7 ಗಂಟೆ ಅಷ್ಟೊತ್ತಿಗೆ ಶುರು ಆಗ್ತದೆ. ಧಾರ್ಮಿಕ ವಿಧಿವಿಧಾನಗಳು 11-11:30 ಗಂಟೆ ಮುಗೀತದೆ, ಎಲ್ಲ ಮುಗೀತು. ಬೆಳಿಗ್ಗೆ ತನಕ ಏನು ಇರೋದಿಲ್ಲ. ಆಮೇಲೆ ಪ್ರಸಾದ ರೂಪದಲ್ಲಿ ಕೂಡ ಕೊಡುವಂಥದ್ದು ಬೀಜದ ಉಂಡೆಗಳನ್ನು ಕೊಡ್ತಾ ಇದ್ದೀವಿ, ಸೀಡ್ ಬಾಲ್ಸ್ ಅನ್ನೇ ಕೊಡ್ತಾ ಇರುವಂಥದ್ದು. ಆಮೇಲೆ ಇಲ್ಲಿ ಏನು ನಾವು ಹಿಂಗಾರಗಳು ಅನಿವಾರ್ಯವಾಗಿ ದೇವತಾ ವಿಧಿವಿಧಾನದಲ್ಲಿ ಹಿಂಗಾರ ಬಳಸುವಂಥದ್ದು ಬಹಳ ಅನಿವಾರ್ಯ. ಆ ನಿಟ್ಟಿನಲ್ಲಿ ಸುಮಾರು ಒಂದು 2,500 ಬೇರೆ ಬೇರೆ ಗಿಡಗಳನ್ನು ಪ್ರಸಾದ ರೂಪದಲ್ಲಿ ಅವತ್ತು ವಿತರಣೆ ಮಾಡ್ತಾ ಇದ್ದಾರೆ. ಅದು ಕೂಡ ಒಂದು ವಿಶೇಷ ಸಂದೇಶ ಅಂತ ನಾವು ಭಾವಿಸ್ತಾ ಇದ್ದೇವೆ.